ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ಮತ್ತು ನಿಮ್ಮ ಯಜಮಾನ್ರು ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದೀವಿ ಅನ್ಕೊತಾ ಇದ್ದೀರಾ. ನಾನು ಮತ್ತು ನಿಮ್ಮ ಯಜಮಾನ್ರು ರೆಡಿಯಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಇವತ್ತು ನೆರವಿ ಇತ್ತು. ಅಂದರೆ ಬೀಗ್ರೂಟ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ, ಅಂದರೆ ಆ ಕಡೆನೇ ಇತ್ತು, ದೇವಸ್ಥಾನದ ಹತ್ರನೇ. ಅದಕ್ಕೇ ಬೆಳಗ್ಗೆನೇ ಎಲ್ಲ ರೆಡಿ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಅಷ್ಟೊತ್ತಿಗೆ ಅಲ್ಲಿಗೆ ಹೋದ್ವಿ. ಅಂದರೆ ನಮ್ಮ ಯಜಮಾನ್ರು ಫ್ರೆಂಡ್ ಅವ್ರದ್ದು ಇದ್ದಿದ್ದು ಫಂಕ್ಷನು. ಅಲ್ಲಿಗೋಗಿ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದಿದ್ದು. ಅಂದರೆ ಯಾವಾಗಲೂ ಹೊರಗಡೆಯಿಂದ ಬೋರ್ಡೆಲ್ಲ ನೋಡ್ತಾ ಇದ್ದೆ. ಅಂದರೆ ನಾವು ಊರ ಕಡೆ ಹೋಗ್ಬೇಕಾದ್ರೆ ಆ ಕಡೆಯಿಂದ ಹೋಗ್ಬೇಕಿತ್ತಲ್ಲ, ಅವಾಗ ನೋಡ್ತಾ ಇದ್ದೆ. ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಈ ಥರ ನೆರವಿ ಮೂಲಕನಾದ್ರೂ ಹೋಗೋ ಪರಿಸ್ಥಿತಿ ಬಂತು. ಹಾಗೇ ಹೋಗಿದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸದ್ಯ ಮಳೆ ಅಂತೂ ಇಲ್ಲ ಅಂತ ಅಂದ್ಕೊಂಡ್ವಿ. ಅಂದರೆ ಮಳೆ ಊದಿ ನಿಂತೋಗಿತ್ತು. ಮಳೆ ಇಲ್ಲ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಹೋಗಿ ನಾವು ದೇವ್ರ ದರ್ಶನ ಮಾಡೋಷ್ಟರಲ್ಲೇ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯಿತು. ಎಷ್ಟು ಅಂದರೆ ಫುಲ್ ದೇವಸ್ಥಾನದ ಒಳಗಡೆ ಅಂದರೆ ಮಳೆ ಬೀಳದಿರೋ ಕಡೆ ನಿಂತಿದ್ರು ಕೂಡ ಅದು ಫುಲ್ ಎರಚ್ತಾ ಇತ್ತು ಮಳೆ, ಅಷ್ಟೊಂದು ಮಳೆ ಇತ್ತು. ದೇವಸ್ಥಾನ ಕೂಡ ಅಷ್ಟೇ ಸಿಂಪಲ್ಲಾಗಿ ಸ್ವಲ್ಪ ಒಂಥರ ಪೀಸ್ಫುಲ್ಲಾಗಿತ್ತು. ಯಾವುದೇ ಗಲಾಟೆ ಇಲ್ಲ, ಗದ್ದಲ ಇಲ್ಲ, ಏನಿಲ್ಲ, ಆರಾಮಾಗಿ ಚೆನ್ನಾಗಿತ್ತು ದೇವಸ್ಥಾನ ಅಂತಲೇ ಹೇಳ್ಬೋದು. ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ, ಅಲ್ಲೂ ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡೆ. ನಮ್ಮ ಯಜಮಾನ್ರು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ, ಇಲ್ಲ ಫೋಟೋ ತೊಗೊಳ್ಳೋಣ ಬನ್ನಿ ಅಂದರೆ ಯಾವಾಗಲೂ ಬೈತಾನೇ ಇರ್ತಾರೆ. ಆದ್ರೂ ನಾನು ತೆಗಿಲೇಬೇಕು ಬನ್ನಿ ಅಂತ ಬಲವಂತ ಮಾಡಿ ಫೋಟೋ ಎಲ್ಲ ತೊಗೊಂಡೆ. ನೋಡಿ, ವೀಡಿಯೋ ಮಾಡ್ಕೊಳ್ಳೋಣ ಒಂದು ದೇವಸ್ಥಾನದ್ದು ಅಂತ ಫುಲ್ ವೀಡಿಯೋ ಮಾಡಿದೆ. ನೋಡಿ ಎಷ್ಟು ನೀಟಾಗಿದೆ ಅಂದರೆ ದೇವಸ್ಥಾನ. ಮಳೆ ಓದಿರೋದಕ್ಕೂ ಅದಕ್ಕೂ ಫುಲ್ ತಂಪಾಯ್ತಾಯಿತ್ತು. ಗಾಳಿ ಬೀಸ್ತಾಯಿದ್ರೆ ಒಂದು ಸ್ವಲ್ಪ ಫುಲ್ ಕೋಲ್ಡ್ ಥರ ಆಗ್ತಾಯಿತ್ತು. ಹಾಗೆಯೇ ದೇವಸ್ಥಾನದ ಪಕ್ಕದಲ್ಲೇ ಈ ಥರ ಒಂದು ಬಾವಿ ಥರ ಮಾಡಿದ್ದಾರೆ, ಕೊಳವೆ ಥರ. ನಾನು ಅಲ್ಲೋಗಿ ನೋಡ್ಕೊಬರೋಣ ಏನೈತೆ ಅಂತ ಹೋದೆ. ಅದು ಫುಲ್ಲು ಡೌನ್ ಐತೆ ಅಂದ್ಕೊಂಡೆ. ನಾನು ಅಷ್ಟೊಂದು ಏನಿಲ್ಲ, ಇದೇ ಥರ ಕೊಳವೆ ಅಂದರೆ ಬಾವಿ, ಚಿಕ್ಕ ಬಾವಿ ಥರ ಇತ್ತು. ಅಲ್ಲಿ ಕಾಯಿನೆಲ್ಲ ಹಾಕಿದ್ರು. ಅದು ನೋಡ್ಕೊಂಡು ಒಂದೆರಡು ನಿಮಿಷ ಅಷ್ಟಕ್ಕೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಎಷ್ಟು ಮಳೆ ಅಂದರೆ ಫುಲ್ ಜೋರು ಮಳೆ ಬರ್ತಾಯಿತ್ತು, ಅಷ್ಟೊಂದು ಮಳೆ ಇತ್ತು. ಇನ್ನೇನು ಮಾಡೋದು, ಮಳೇಲಿ ನೆನ್ಕೊಂಡು ಹೋಗೋಕೆ ಬೇಡ ಅಂತಂದ್ಬಿಟ್ಟು ಅಲ್ಲೇ ಕೂತಿದ್ವಿ. ನೋಡಿ, ನಮ್ಮ ಯಜಮಾನ್ರು ಫುಲ್ ಎಲ್ಲ ನೋಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಹೋಗಿ ಬರ್ತೀನಿ ಅಂದ್ಬಿಟ್ಟು ನೋಡ್ತಾಯಿದ್ರು. ಅವ್ರ ಪೂಜಾರಿಗಳು ಕೂಡ ಅಲ್ಲಿ ಪೂಜೆ ಎಲ್ಲ ಮುಗಿಸಿ, ಅದೇ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಅಲ್ವಾ, ಅಲ್ಲಿಂದ ಇಲ್ಲಿ ಬಂದು ಕೂತಿದ್ರು. ಹಾಗೆಯೇ ನಾನು ಅಬ್ಸರ್ವೇ ಮಾಡಲಿಲ್ಲ, ಅಲ್ಲಿ ಫುಲ್ ಆಮೇಲೆ ಐತೆ, ಫುಲ್ ಒಂದು 4-5 ಇದ್ವು. ನಾನು ನೋಡೇ ಇರಲಿಲ್ಲ. ಆಮೇಲೆ ಯಜಮಾನ್ರೇ ನೋಡೋಲ್ಲ ಆಮೆ ಐತೆ ಅಂತ ಕರೆದ್ರು. ಅದು ನೋಡ್ತಾ ಇದ್ದೆ. ನೋಡಿ, ಈ ಥರ ಅದರೊಳಗಡೆ ಎಲ್ಲ ಅಂದರೆ ನೀರೊಳಗಡೆ ಎಲ್ಲ ಕಾಯಿನೆಲ್ಲ ಹಾಕಿದ್ರು. ಅಲ್ಲೇ ಕೂತಿದ್ವಲ್ಲ, ಫುಲ್ ಡೀಟೇಲಾಗಿ ನೋಡೋಣ ಅಂದ್ಕೊಂಡು ನಾನು ಮತ್ತು ನಮ್ಮ ಯಜಮಾನ್ರು ನೋಡ್ತಾ ಕೂತಿದ್ವಿ. ನೋಡಿ, ಅಲ್ಲೊಂದು ಚಿಕ್ಕ ಗುಡಿ ಥರ ಐತಿಯಲ್ಲ, ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಅವರು ಬರೀ ಆಮೆಗಳನ್ನ ನೋಡ್ಕೊತಾನೆ ನಿಂತಿದ್ರು. ಅಲ್ಲೋಗಿ ನಾನು ನಮಸ್ಕಾರ ಎಲ್ಲ ಮಾಡಿಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಹೋದೆ. ಅವ್ರು ಅಲ್ಲೇ ನಿಂತಿದ್ರು. ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಮಳೆ ಉಯ್ದಿರೋದಕ್ಕೂ ಅದಕ್ಕೂ ಫುಲ್ಲು ಕೋಲ್ಡ್ ಇರೋದಕ್ಕೂ ಏನೋ ಅಂತ ವಾತಾವರಣ ಚೆನ್ನಾಗಿದೆ. ಆದರೆ ಮನೆಯಲ್ಲಿದ್ದರೆ ಈ ಥರ ವಾತಾವರಣದಲ್ಲಿ ಏನು ಕೆಲಸ ಮಾಡೋಕ್ಕೆ ಮೂಡ್ ಬರೋಲ್ಲ, ಆ ಥರ ಫೀಲ್ ಆಯ್ತಾ ಇರುತ್ತೆ. ಅಲ್ಲೋಗಿ ನಾನು ಕುಂಕುಮ ಎಲ್ಲ ಹಾಕ್ಕೊಂಡು ಬಂದಿದ್ದೆನಲ್ಲ, ನಮ್ಮ ಯಜಮಾನ್ ಕೂಡ ಕುಂಕುಮ ಎಲ್ಲ ಹಾಕ್ಬಿಟ್ಟು ಮಳೆ ಸ್ವಲ್ಪ ಕಮ್ಮಿ ಆಯಿತು. ಇವಾಗ ಬನ್ನಿ ಹೋಗೋಣ ಅಂದರೆ ನಾವು ನೆರವಿಗೆ ಹೋಗಿದ್ವಲ್ಲ, ಅಲ್ಲಿ ಊಟದ ಹತ್ರ ಹೋಗೋಣ ಬನ್ನಿ ಅಂತಂದ್ಬಿಟ್ಟು ಹೋದ್ವಿ. ಅಷ್ಟೊತ್ತಿಗೆ ಮಂಜಣ್ಣ ಮತ್ತು ಅವ್ರ ಅಮ್ಮ ಎಲ್ಲ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಫೋಟೋ ಎಲ್ಲ ತೊಗೊಂಡ್ವಿ. ನೋಡಿ, ಇವರೇ ಹುಡುಗ ಹುಡುಗಿ ಜೋಡಿಯಾಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಬನ್ನಿ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಫೋಟೋ ಎಲ್ಲ ತಗೊಳ್ಳೋಣ. ಫೋಟೋ ತೊಗೊಂಡೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಪೂಜಕ ಅಂತ ಅವ್ರು ಬಂದರು. ಅವ್ರ ಜೊತೆ ಕೂಡ ಅವರು ನಾನು ಬಂದಮೇಲೆ ಊಟಕ್ಕೆ ಹೋಗೋಣ ಇರು ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಬಂದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನೋಡಿ, ಅವರೆಲ್ಲ ಫ್ರೆಂಡ್ಸು, ನಾವೆಲ್ಲ ಒಂದೇ ಕಡೆ ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ. ಆಮೇಲೆ ಕೂತ್ಕೊಳ್ಳೋದಕ್ಕಾಗಿಲ್ಲ, ಅವ್ರೊಂದು ಕಡೆ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಹುಡುಗ ಹುಡುಗಿ ಜೊತೆ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಬೇಕಾದ್ರೆ ಬೇಕ್ರಿ ಹತ್ರ ಸ್ವಲ್ಪ ತಿಂಡಿ ತಗೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡು, ಹಾಗೆ ಒಂದು ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮತ್ತು ಐಸ್ ಕ್ರೀಮ್ ಎಲ್ಲ ತಿಳ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿದೆ. ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮನೇಲಿ ಸ್ವಲ್ಪ ಬಟ್ಟೆ ಎಲ್ಲ ಒಗೆಯೋದಿತ್ತು. ಮಳೆ ಅಂತ ಒಗ್ದೇ ಇರಲಿಲ್ಲ, ಸುಮಾರು ದಿನ ಆಗಿತ್ತು, ಒಂದು 4-5 ದಿನ. ಅದಕ್ಕೆ ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ರೆಸ್ಟ್ ಮಾಡಿದೆ. ಇದಾಗಿತ್ತು ಈ ವಿಡಿಯೋ ವಿಷಯ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.